ಎಲ್ಲ ಸಾಲ ತೆಗೆದು ಸರ ಇದು ಒಂದು ವರ್ಷ ಆಗೈತೆ ಇದಕ್ಕೆ? ಒಂದು ವರ್ಷ ಸರ್. ಒಂದು ವರ್ಷ ಮತ್ತು ಅಕ್ಟೋಬರ್ ಬಂತಂದ್ರೆ ಈಗ ಬರೋ ಅಕ್ಟೋಬರ್ ಅಂದ್ರೆ ಒಂದೂವರೆ ವರ್ಷದ್ದಾಗೈತೆ ಅಂತ. ಈಗ ಅಲ್ಲೇ ಜುಲೈ ಅಲ್ಲ ಇದು, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನು 3 ತಿಂಗಳು ಅಂದರೆ 1 ವರ್ಷ ಮುಕ್ಕಾಲು. ಅದು ಈಗ 1.5 ವರ್ಷ ಅಂತ ಹಿಡ್ಕೊಬೋದು ನಾವು. ಚೆನ್ನಾಗೈತೆ ಸರ, ಗಿಡ ಭಾಳ ಚಲೋ ಐತಿ. ಇದಕ್ಕೂ ಅಪ್ಲೈ ಮಾಡಿರಲ್ಲ ಸರ? ಅಂದರೆ ಫಸ್ಟ್ ವರ್ಷ ಸ್ಟಾರ್ಟಿಂಗಿಗೆ ಹಾಕೋಕ್ಕಾಗಲಿಲ್ಲ, ಗಿಡ ಹಚ್ಚಬೇಕಾರೆ ಆಗಲಿಲ್ಲ. ಹಾಂ ಸ್ವಲ್ಪ ಕೊಡ್ಕಂತ ಬಂದಿರಿ. ಮತ್ತು ಎಲೆ ಮೇಲಂತೂ ಇದಕ್ಕೇನು ಕೆಮಿಕಲ್ ಹೊಡೆದಿಲ್ಲ ನೀವು? ಕೆಮಿಕಲ್ ಏನೇನಿಲ್ಲ, ಏನೂ ಮುಡ್ಸಿಲ್ಲ. ಈ ಮೈಟ್ಸ್ ತ್ರಿಪ್ಸ್ ನೀವು ಸಿಂಕ್ ಮೇಲೆ ಇದು ಹಾಕಿರೋದು. ಹಂಗಾಗಿ ಇದನ್ನ ಹೊಡೆದಿನಿ ಒಂದು ಮೈಟ್ಸ್ ತ್ರಿಪ್ಸ್ಗಾಗಲಿ ಏನೋ ಕೆಮಿಕಲ್ ಹೊಡೆದಿಲ್ಲ ಇದಕ್ಕೆ. ಗೊಬ್ಬರಗಳಂತೂ ರಾಸಾಯನಿಕ ಯಾವಾಗ ಬಳಕೆನ ಮಾಡಲ್ಲ ನೀವು. ನೋಡ್ರಿ ಬಡ್ಡೆ ನೋಡಿ ಸರ್ ಅವನ್ನ ಸರ್, ಅಲ್ಲಿ ಬಡ್ಡೆ ನೋಡ್ರಿ. ನೋಡ್ರಲ್ಲಿ ಇದು ಕಿರ್ಗಣಿಗೆ ಬೆಳೆದು ನೋಡಿ ಸರ್. ಆ ಗಿಡ ಹಂಗೈತೆ ನೋಡ್ರಿ, ಅಲ್ಲಿ ನೋಡ್ರಿ 2 3 ಗಂಟು ಬಂದ್ಬಿಟ್ಟವ್ರೆ. ನೋಡ್ರಿ ಭಾಳ ಚೆನ್ನಾಗೈತೆ ಸರ್ ಇದು. ಎಲ್ಲ ಹಂಗೆ ಸರ್. ಎಷ್ಟು ಗಿಡ ಐತೆ ಸರ್ ಇದು ಟೋಟಲ್? ಇದು 1400 ಅಂದರೆ ಇದು ಸಹಿತ ಕೆಮಿಕಲ್ ಗೊಬ್ಬರ ಬಳಸೋಂಥದ್ದು ಜಾಗ. ಅಂದರೆ ಇದು ಭತ್ತದ ಏರಿಯಾ ಇದು. ಬಟ್ ಇದಕ್ಕೂ ಅಡಿಕೆ ಹಚ್ಕೊಂಡ್ರಿ, ಅಡಿಕೆ ಗಿಡಗಳಂತೂ ಭಾಳ ಖುಷಿ ಅದು. ನೋಡ್ರಿ ಅಲ್ಲಿ ಬಡ್ಡೆ ನೋಡ್ರಿ ಸರ್. ಮತ್ತು ಭತ್ತದ ನೆಲಗಳಿಗೆ ಒಮ್ಮೆಗೆ ಏಕರಾಗಲ್ಲ, ಆದ್ರೂ ಇಷ್ಟು ಚೆನ್ನಾಗಿ ಬಂದವು. ಇವಕ್ಕೂ ಸಹಿತ ಏನು ಲಿಕ್ವಿಡ್ ಗೊಬ್ಬರಗಳು ಏನು ಹೇಳ್ತಾವಲ್ಲ, ಸ್ವಲ್ಪ ಈ ಪಟ ಕಾಳಜಿ ಮಾಡ್ಕೊಂಬರ್ರಿ ಸರ್. ಇನ್ನೂ ಚೆನ್ನಾಗ್ತದೆ. ಯಾಕಂದ್ರೆ ಈಗ ಇಲ್ಲಿವರೆಗೂ ಆದಾಯದ ಸಮಸ್ಯೆ ಇತ್ತು ಸರಿ, ಸ್ವಲ್ಪ ಆ ತೋಟದ ಜೊತೆಗೆ ಇನ್ಕಮ್ ಬರಕತ್ತಂದ್ರೆ ಇವನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿರಿ. ಯಾಕಂದ್ರೆ ಇದು ತೋಟ ಮಾಡಿದ ಮೇಲೆ ನಾವು ಅದಕ್ಕೆ ಮಾಡಲೇಬೇಕು ಸರ್. ಅವಶ್ಯವಾಗಿ ಮಾಡ್ಕೊಂಡು ಇಷ್ಟು ಅನುಕೂಲ ಆದರೆ ಬೆಳೆದ್ಬಿಟ್ರೆ ಸಾಕು. ಒಂದು ಹಂತ ನೀವು ಸಕ್ಸಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಏನು ನೀವಂದ್ರಲ್ಲ ఎక్కువ ಕಾರ್ ತಗೋಬೋದು ಸರ್ ಮುಂದಿನ ವರ್ಷಕ್ಕೆ ಅಂದ್ರಲ್ಲ, ಅದು 100% ಈಡೇರಲಿ, ದೇವರ ಆಶೀರ್ವಾದ ಕೊಡಲಿ, ಆ ಶಕ್ತಿ ಬರಲಿ, ಏನು ತೊಂದರೆ ಇಲ್ಲ. ರೈತರಿಗೆ ಅದು ಆ ಶಕ್ತಿ ಬಂದೇ ಬರುತ್ತೆ. ಮತ್ತು ಇಷ್ಟೆಲ್ಲ ಬೆಳೆ ಮಾಡ್ತಾಯಿದ್ರಿ, ಅದೇನಿತ್ತು ವೈಜ್ಞಾನಿಕವಾಗಿ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗಬೇಕಾಯ್ತು. ಅದನ್ನು ಮಾಡ್ಕೊಂಡು ಮಾಡಿದಾಗ 100% ಸಕ್ಸಸ್ ಕಳಿಸ್ಬೋದು ಅನ್ನೋದಕ್ಕೆ. ನಾವು ಆ್ಯಕ್ಚುಲಿ IT ಫೀಲ್ಡಲ್ಲಿ ಸರ್. ಗೊತ್ತಿಲ್ಲಲ್ಲ, ಅದು ಅಗ್ರಿಕಲ್ಚರ್ ಹೊಸದಲ್ಲ ಪಾಪ. ನಿಮಗೆ ತೊಂದರೆ ಇತ್ತು, ನಮಗೇನು ಇದಾಗಲ್ಲ, ಅನುಕೂಲ ಆಗಿತ್ತು ಅಲ್ರಿ.